ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಪರ್ಫೆಕ್ಟ್ ಆಗಿ ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ನೋಡೋಣ. ನಿಮ್ಮನೇಲಿ ಕರ್ಜಿಕಾಯಿ ಮೌಲ್ಡ್ ಏನು ಬೇಡ, ಆದರೂ ಪರ್ಫೆಕ್ಟ್ ಶೇಪಲ್ಲಿ ಕರ್ಜಿಕಾಯಿ ಹೇಗೆ ಮಾಡೋದು, ಸ್ಟಫಿಂಗ್ ಯಾವ ರೀತಿ ಮಾಡಬೇಕು, ಯಾವ ಯಾವ ಪದಾರ್ಥ ಎಷ್ಟೆಷ್ಟು ರೇಷ್ಯೂಲಿ ತಗೊಂಡು ಹಾಕಬೇಕು, ಕೆಲವೊಂದು ಸಣ್ಣ ಸಣ್ಣ ಟಿಪ್ಸ್ನ ಫಾಲೋ ಮಾಡ್ತಾ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಯಾವುದಾದ್ರೂ ಒಂದು ಕಪ್ಪಿನ ಅಳತೆ ಅಂತ ಇಟ್ಕೊಳ್ಳಿ. ಎಲ್ಲ ಪದಾರ್ಥನೂ ಅದರಲ್ಲೇ ಹಾಕ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ 2.5 ಕಪ್ ಆಗುವಷ್ಟು ಮೈದಾ ತಗೊಂಡಿದ್ದೀನಿ. ನಂತರ ಇನ್ನು ಉಳಿದ ಅರ್ಧ ಕಪ್ ಏನಿದೆ ಅದು ಸೂಜಿ ರವೆ ತಗೊಳ್ತಾ ಇದ್ದೀನಿ. ಸಣ್ಣ ರವೆ ಬರುತ್ತಲ್ಲ ಉಪ್ಪಿಟ್ಟೆಲ್ಲ ಮಾಡೋದಕ್ಕೆ, ಅದು 1/4 ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಾವಿಲ್ಲಿ ರವೆ ಹಾಕಿರೋದ್ರಿಂದ ಆ ಹೊರಗಡೆ ಏನಿರುತ್ತೆ ಆ ಲೇಯರ್ ಕರ್ಜಿಕಾಯ್ದು ಕ್ರಂಚಿಯಾಗಿ ಬರುತ್ತೆ. ಈಗ ಇದಕ್ಕೆ 2-3 ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಚೆನ್ನಾಗಿ ಕಾಯಿಸ್ಬಿಟ್ಟು ಸ್ವಲ್ಪನೇ ಹಾಕ್ಕೊಳ್ತೀನಿ. ನೀವು ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು. ಚೆನ್ನಾಗಿ ಆ ತುಪ್ಪ ಎಲ್ಲ ಹೊಂದ್ಕೋಬೇಕು ಹಿಟ್ಟಿನ ಜೊತೆ. ಸ್ವಲ್ಪ ತಗೊಂಡು ಉಂಡೆ ಮಾಡಿದಾಗ ಈ ರೀತಿ ಉಂಡೆ ಆಗಬೇಕು. ಈ ರೀತಿ ಬರ್ತಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಾಕಿ ಮಿಕ್ಸ್ ಮಾಡಬೇಕು ಅಂತ ಅರ್ಥ. ಈಗ ಸ್ವಲ್ಪನೇ ನೀರನ್ನ ಹಾಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಸಾಫ್ಟಾಗಿರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ನೋಡಿ, ಈ ಕನ್ಸಿಸ್ಟೆನ್ಸಿ ಬರೋದಕ್ಕೆ ನನಗೆ 1 ಕಪ್ ಆಗೋಷ್ಟು ನೀರು ಬೇಕಾಯಿತು. ಈಗ ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಅಪ್ಲೈ ಮಾಡಿಕೊಂಡು 1-2 ನಿಮಿಷ ಚೆನ್ನಾಗಿ ನಾದ್ಕೊಳ್ಳೋಣ ಹಿಟ್ಟನ್ನು. ನಾವಿದಕ್ಕೆ ರವೆ ಎಲ್ಲ ಹಾಕಿರೋದ್ರಿಂದ ಒಂದು ಸ್ವಲ್ಪ ನೆನೆಯೋದಕ್ಕೆ ಬಿಡಬೇಕು. ನೋಡಿ, ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು. ಇಷ್ಟು ಸಾಫ್ಟಾಗಿದ್ದರೆ ಸಾಕಾಗುತ್ತೆ. ಮಿನಿಮಮ್ 30 ಮಿನಿಟ್ಸ್ ಟು 1 ಅವರ್ ರೆಸ್ಟ್ ಮಾಡೋಕ್ಕೆ ಬಿಡಿ. ಅಷ್ಟರಲ್ಲಿ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಪ್ಯಾನ್ಗೆ 1 ಕಪ್ ಆಗುವಷ್ಟು ಕಡಲೆಬೀಜ ತೊಗೊಂಡಿದ್ದೀನಿ. ಕಡಲೆಬೀಜ ಕಂಪ್ಲೀಟ್ ಲೋ ಫ್ಲೇಮಲ್ಲಿ ಆ ಮೇಲಿರೋವಂಥ ಸಿಪ್ಪೆ ಎಲ್ಲ ಸಪ್ರೇಟ್ ಆಗೋ ತನಕ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ನಮಗೆ ಕಡಲೆಬೀಜ ಗರ್ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ಸ್ವೀಟ್ಗೆ ಏನೇ ಫ್ರೈ ಮಾಡಬೇಕಾದ್ರೂ ಸ್ವಲ್ಪ ಟೈಮ್ ಕೊಟ್ಟೆ ಹುರ್ಕೋಬೇಕಾಗುತ್ತೆ. ನೋಡಿ, ಆ ಮೇಲಿರೋ ಅಂಥ ಸಿಪ್ಪೆ ಎಲ್ಲ ಅದಾಗದೆ ಸಪ್ರೇಟ್ ಆಗ್ತಿದೆ. ಸುಮಾರು 7-8 ನಿಮಿಷ ತಗೋತು ಲೋ ಫ್ಲೇಮಲ್ಲಿ. ಈಗ ಇದನ್ನು ಆರಕ್ಕೆ ಬಿಡೋಣ. ಇದನ್ನು ಆರಿದ ಮೇಲೆ ನಾವು ಕೈಯಿಂದ ಜಸ್ಟ್ ರಬ್ ಮಾಡಿದ್ರೇ ನೋಡಿ ಸಿಪ್ಪೆ ಎಲ್ಲ ಸಪ್ರೇಟ್ ಆಗುತ್ತೆ. ನೀವು ಹಾಗೆ ಬೇಕಾದರೂ ಹಾಕ್ಬೋದು, ಬಟ್ ನಾನು ಸಿಪ್ಪೆ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ಅದೇ ಪ್ಯಾನ್ಗೆ ಆಲ್ರೆಡಿ ಬಿಸಿ ಆಗಿರುತ್ತೆ ಅಲ್ವಾ, ಅರ್ಧ ಕಪ್ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ. ಜಸ್ಟ್ 1-2 ನಿಮಿಷ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಒಳ್ಳೆ ಘಮ ಬರುತ್ತೆ, ಲೈಟಾಗಿ ಬಣ್ಣ ಚೇಂಜ್ ಆಗುತ್ತೆ. 1-2 ನಿಮಿಷ ಲೋ ಫ್ಲೇಮಲ್ಲಿ ಹುರಿದ್ಬಿಟ್ಟು ಸ್ಟವ್ ಆಫ್ ಮಾಡ್ಕೊಬೇಡಿ. ತುಂಬ ಹುರಿದ್ರೂ ನಿಮಗೆ ಎಳ್ಳು ಕಹಿ ಬಂದ್ಬಿಡುತ್ತೆ, ಹಾಗೆ ಸೀದೋಗ್ಬಿಡುತ್ತೆ. ನೋಡಿ, ಈ ರೀತಿ ಬಣ್ಣ ಬಂದರೆ ಸಾಕು. ನಂತರ ಇದು ಆಪ್ಷನಲ್, ನೀವು ಕಡಲೆಬೀಜ ಹಾಕಿದ್ರೇ ಸಾಕಾಗುತ್ತೆ. ಬಟ್ ಇನ್ನೂ ಟೇಸ್ಟ್ಗೋಸ್ಕರ ನಾನು ಇಲ್ಲಿ ಅರ್ಧ ಕಪ್ಪು ಹುರಿಗಡಲೆನೂ ಹಾಕ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ಜಸ್ಟ್ 1-2 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು. ನಂತರ ಈಗ 1/4 ಕಪ್ ಆಗುವಷ್ಟು ಒಣ ಕೊಬ್ಬರಿನ ಇಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ 1-2 ಮಿನಿಟ್ಸ್ ಬಿಸಿ ಮಾಡಿಕೊಂಡು ಇದನ್ನು ತೆಗೆದಿಡಿ ಪಕ್ಕಕ್ಕೆ. ಈಗ 2 ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿದ್ದೀನಿ. 1/4 ಕಪ್ ಆಗುವಷ್ಟು ಸೂಜಿ ರವೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ತುಪ್ಪದಲ್ಲೇ ಚೆನ್ನಾಗಿ ಹುರ್ಕೋಬೇಕು. ಲೋ ಫ್ಲೇಮಲ್ಲಿ ಒಂದು 6-7 ನಿಮಿಷ ಹುರ್ಕೊಂಡ್ರೆ ನಿಮ್ಗೆ ಒಳ್ಳೆ ಘಮ ಬರುತ್ತೆ, ಹಾಗೆ ಲೈಟಾಗಿ ಗೋಲ್ಡನ್ ಬ್ರೌನ್ ಆಗುತ್ತೆ. ಸ್ಟಫಿಂಗಿಗೆ ರವೆ ಕಂಪ್ಲೀಟ್ಲಿ ಆಪ್ಷನಲ್, ಬಟ್ ನಾನು ಯಾಕೆ ಹಾಕ್ತಿದ್ದೀನಿ ಅಂತ ಮುಂದೆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ನೋಡಿ, ಸುಮಾರು 5-6 ನಿಮಿಷ ಹುರ್ಕೊಂಡು ಇಲ್ಲಿ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಸೈಡ್ಗಿಡಿ. ನಾವು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಎಲ್ಲವನ್ನು ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಹಾಕೊಳ್ತಾ ಪೌಡರ್ ಮಾಡೋಕ್ಕೆ ಹೋಗಬೇಡಿ. ಪಲ್ಸ್ ಮೋಡಲ್ಲಿ ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ನಿಮಗೆ ಸ್ವಲ್ಪ ಬಾಯಿಗೆ ಸಿಗೋ ಥರ ಬರುತ್ತೆ. ಎಲ್ಲವನ್ನು ಹಾಕಿ ಇದೇ ಥರ ರುಬ್ಕೊಂಡು ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಈಗ ಇದಕ್ಕೆ 1.5 ಕಪ್ ಆಗುವಷ್ಟು ಬೆಲ್ಲದ ಪುಡಿ ಹಾಕಿದ್ದೀನಿ. ನೀವು ಸಕ್ಕರೆ ಬೇಕಾದರೂ ಪುಡಿ ಮಾಡಿ ಹಾಕ್ಕೊಳ್ಬೋದು. ಸಿಹಿ ಪ್ರಮಾಣ ಪರ್ಫೆಕ್ಟಾಗಿರುತ್ತೆ ಈ ಅಳತೆ ಪ್ರಕಾರ ಮಾಡಿದ್ರೆ. ಸ್ವೀಟ್ ಇನ್ನೊಂಚೂರು ಬೇಕು ಅನ್ನೋರು ಇನ್ನೊಂದು 2-3 ಟೇಬಲ್ ಸ್ಪೂನ್ ಹೆಚ್ಚಿಗೆ ಹಾಕ್ಕೊಳ್ಬೋದು, ಬಟ್ ಮೊದಲೇ ಸೇರ್ಸೋಕ್ಕೆ ಹೋಗಬೇಡಿ. ಈ ರೀತಿ ಎಲ್ಲ ಮಿಕ್ಸ್ ಆದಮೇಲೆ ನೋಡಿ, 1 ಟೇಬಲ್ ಸ್ಪೂನ್ ಆಗೋವಷ್ಟು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ, ಒಳ್ಳೆ ಫ್ಲೇವರ್ಗೋಸ್ಕರ. ನಂತರ ಹುರಿದಿರೋ ಅಂಥ ರವೆನ ಹಾಕ್ತಾ ಇದ್ದೀನಿ. ಈ ತುಪ್ಪದಲ್ಲಿ ಹುರಿದಿರೋದ್ರಿಂದ ರವೆ ಟೇಸ್ಟು ಚೆನ್ನಾಗಿರುತ್ತೆ, ಹಾಗೆ ಉದ್ರುದ್ರಾಗಿರುತ್ತೆ. ಸ್ಟಫಿಂಗ್ ಗಟ್ಟಿ ಆಗೋದಿಲ್ಲ ನಾವು ಕರೆದ ಮೇಲೆ.
ಸಿಹಿ ಪ್ರಮಾಣ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ. ಈ ಟೈಮಲ್ಲಿ ಬೇಕಾದರೆ ನೀವು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ 1 ಅವರ್ ನೆನೆಯೋದಕ್ಕೆ ಬಿಟ್ಟಿದ್ದೆ. ನೋಡಿ ಹಿಟ್ಟು ಚೆನ್ನಾಗಿ ನೆಂದಿದೆ, ಈ ಕನ್ಸಿಸ್ಟೆನ್ಸಿ ಇದೆ. 2 ರಿಂದ 3 ನಿಮಿಷ ಚೆನ್ನಾಗಿ ಹಿಟ್ಟನ್ನು ಮತ್ತೆ ನಾದ್ಕೊಳ್ಳೋಣ. ಅನಂತರ ಒಂದು ಉಂಡೆನ ತಗೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಉಂಡೆ ಮಾಡಿಕೊಂಡು ಈಗ ಇದನ್ನು ಪೂರಿ ಸೈಜ್ಗೆ ನಾವು ತೀಡ್ಕೊಳ್ಳೋಣ. ಥಿಕ್ನೆಸ್ ಎಷ್ಟಿರಬೇಕು ಅಂತ ನಾನು ಹೇಳ್ತೀನಿ ನೋಡಿ. ಈ ರೀತಿ ರೌಂಡಾಗಿ ತೀಡಿದ್ಮೇಲೆ ತುಂಬ ದಪ್ಪ ಇರಬಾರ್ದು, ತುಂಬ ಸಣ್ಣ ಇರಬಾರ್ದು. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ. ಈಗ 2 ಸ್ಪೂನ್ ಆಗುವಷ್ಟು ಆ ಸ್ಟಫಿಂಗ್ನ ನಾನು ಇಲ್ಲಿ ಮಧ್ಯ ಭಾಗದಲ್ಲಿ ಹಾಕ್ತಾ ಇದ್ದೀನಿ. ಮೌಲ್ಡ್ ಇಲ್ಲದೆ ಇದ್ದರೂ ತುಂಬ ಚೆನ್ನಾಗಿ ಮಾಡ್ಬೋದು. ಎಡ್ಜಸ್ಗೆ ಸ್ವಲ್ಪ ನೀರನ್ನ ಅಪ್ಲೈ ಮಾಡ್ತಾ ಇದ್ದೀನಿ, ಬಿಟ್ಕೋಬಾರ್ದು ಅಂತ. ಈಗ ಈ ರೀತಿ ಫೋಲ್ಡ್ ಮಾಡಬೇಕಾಗತ್ತೆ ಒಂದು ಕಡೆಗೆ. ಮೌಲ್ಡ್ ಇಲ್ಲದೆ ಇದ್ದರೆ ಸ್ವಲ್ಪ ಟೈಮ್ ಹೆಚ್ಚಿಗೆ ತಗೊಳ್ಳುತ್ತೆ ಅಷ್ಟೇ. ಎಡ್ಜಸ್ನ ನೀರಿಂದ ಪ್ರೆಸ್ ಮಾಡಿ ಈಗ ಫೋರ್ಕಿಂದ ಒಳ್ಳೆ ಶೇಪ್ ಕೊಡ್ತಾ ಇದ್ದೀನಿ ನೋಡಿ, ಚೆನ್ನಾಗಿ ಕಾಣಲಿ ಅನ್ನೋದಕ್ಕೋಸ್ಕರ. ಇದೇ ರೀತಿ ಎಲ್ಲವನ್ನು ಮಾಡ್ಕೋಬೋದು. ಈಗ ಮೌಲ್ಡ್ ಇದ್ದರೆ ಮೌಲ್ಡ್ಗೆ ಈ ರೀತಿ ತೀಡ್ಕೊಂಡಿರೋಂಥ ಹಿಟ್ಟನ್ನು ಹಾಕಿ ಸ್ಟಫಿಂಗ್ 1-2 ಟೇಬಲ್ ಸ್ಪೂನ್ ಆಗೋವಷ್ಟು ಫಿಲ್ ಮಾಡಿ, ವಿಡಿಯೋದಲ್ಲಿ ತೋರಿಸಿರೋ ಥರ ಎಡ್ಜಸ್ಗೆ ವಾಟರ್ನ ಅಪ್ಲೈ ಮಾಡಬೇಕು. ಆಗ ಕಿತ್ತೋಗೋದಿಲ್ಲ. ಪ್ರೆಸ್ ಮಾಡಿ ಎಕ್ಸ್ಟ್ರಾ ಹಿಟ್ಟನ್ನು ತೆಗೆದುಬಿಟ್ರೆ ನಿಮ್ಗೆ ಒಳ್ಳೆ ಶೇಪಲ್ಲಿ ಕರ್ಜಿಕಾಯಿ ರೆಡಿ ಆಗಿಬಿಡುತ್ತೆ. ನಾನೊಂದು ಕಡೆ ಇಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ತುಂಬ ಕಾದಿರಬಾರ್ದು, ಮೀಡಿಯಮಾಗಿ ಕಾದಿದ್ರೆ ಸಾಕಾಗುತ್ತೆ. ನೋಡಿ 2 ನಿಧಾನಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮೇಲಿರೋವಂಥ ಗುಳ್ಳೆ ಎಲ್ಲ ಕಡಿಮೆ ಆಗುತ್ತೆ. ನೋಡಿ ಒಳ್ಳೆ ಗೋಲ್ಡನ್ ಬ್ರೌನ್ ಬರೋವರೆಗೂ 2 ಕಡೆ ಇವನ್ನಾಗಿ ತಿರುಗಿಸ್ಕೊಳ್ತಾ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಬೇಕು ಕರ್ಜಿಕಾಯಿನ. ನೀವು ನೋಡ್ಬೋದು ಗುಳ್ಳೆ ಗುಳ್ಳೆಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಔಟರ್ ಲೇಯರ್ ಏನಿದೆ ಕ್ರಂಚಿಯಾಗಿರುತ್ತೆ, ಒಳಗಡೆ ಸ್ಟಫಿಂಗ್ ಇರುತ್ತೆ. ಈ ರೀತಿ ಒಳ್ಳೆ ಗೋಲ್ಡನ್ ಬ್ರೌನ್ ಬಂದಮೇಲೆ ನಾನು ತೆಗಿತಾ ಇದ್ದೀನಿ. ನಾನು ಹೇಳಿರೋ ಅಂಥ ಪ್ರತಿಯೊಂದು ಸ್ಟೆಪ್ಪು ಫಾಲೋ ಮಾಡಿದ್ರೆ ನಿಮ್ಗೆ ಆಯ್ಲಿ ಆಗೋದಿಲ್ಲ. ಹಾಗೆ ಒಳಗಡೆ ಲೇಯರ್ ಕ್ರಂಚಿಯಾಗಿ ಎಷ್ಟು ದಿನ ಇಟ್ಟರೂ ಸಾಫ್ಟ್ ಆಗದೆ ಇದೇ ರೀತಿಯೇ ಇರುತ್ತೆ. ನೋಡಿ ಎಲ್ಲ ಗೋಲ್ಡನ್ ಬ್ರೌನ್ ಆದಮೇಲೆ ಈ ರೀತಿ ತೆಗಿತಾ ಇದ್ದೀನಿ. ಪ್ರತಿಯೊಂದು ಬ್ಯಾಚು ಇದೇ ರೀತಿ ಮಾಡ್ಕೋಬೇಕು. ನೆಕ್ಸ್ಟ್ ಬ್ಯಾಚ್ ಹಾಕೋದಕ್ಕಿಂತ ಮುಂಚೆ ಎಣ್ಣೆ ಕಾಯಿಸ್ಕೊಳ್ಳಿ. ಇಮಿಡಿಯೇಟಾಗಿ ಹಾಕಕ್ಕೆ ಹೋಗಬೇಡಿ, ಕಾಯಿಸ್ತೇನೆ. ಎಲ್ಲ ಬ್ಯಾಚು ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸ್ವೀಟ್ನೆಸ್ ಎಲ್ಲ ಪರ್ಫೆಕ್ಟ್ ಆಗಿತ್ತು. ಈಗ ಮಕ್ಕಳಿಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಸ್ನ್ಯಾಕ್ಸ್ಗೆ ಅಥವಾ ಮಕ್ಕಳು ಸ್ಕೂಲಿಂದ ಬಂದಾಗೆಲ್ಲ ಕೊಡ್ಬೋದು. ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮನೇಲಿ ಸ್ಟೀಲ್ ಮೌಲ್ಡ್ ತುಂಬಾ ದೊಡ್ಡದಾಗಿತ್ತು. ನನಗಿಲ್ಲಿ 20 ರಿಂದ 25 ಆಗಿತ್ತು. ನೀವು ನಾರ್ಮಲ್ ಸೈಜ್ ಮೌಲ್ಡ್ ತೊಗೊಂಡ್ರೆ ಆರಾಮಾಗಿ ಅರ್ಧ kgಗೆ 40 ರಿಂದ 45 ಕರ್ಜಿಕಾಯಿ ಆಗುತ್ತೆ. ಒಂದು ಸಣ್ಣ ರಿಕ್ವೆಸ್ಟ್, ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸವಿ ಕಿಚನ್ ಕನ್ನಡಗೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.